ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಲಗ್ಗೆರೆಯಲ್ಲಿ ಬಿಬಿಎಂಪಿ ಮಾಜಿ ಸದಸ್ಯ ಶ್ರೀ ಸಿದ್ದೇಗೌಡರಿಂದ 10,000 ಲಡ್ಡು ವಿತರಣೆ. ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಲಗ್ಗೆರೆ ವಾರ್ಡಿನ ಬಿಬಿಎಂಪಿ ನಾಮನಿರ್ದೇಶಿತ ಸದಸ್ಯ ಶ್ರೀ ಸಿದ್ದೇಗೌಡರು ದಿನಾಂಕ 26/2/2025 ಬುಧವಾರ ಮತ್ತು 27/2/2025 ಗುರುವಾರ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಕಳೆದ 20 ವರ್ಷಗಳಂತೆ ಈ ವರ್ಷವೂ 10,000 ಲಡ್ಡುಗಳನ್ನು ಲಗ್ಗೆರೆಯ ಪ್ರಸಿದ್ಧ ಶ್ರೀ ವರಸಿದ್ಧಿ ವಿನಾಯಕನ ದೇವಸ್ಥಾನಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರಿಗೆ ಲಗ್ಗೆರೆಯ ಮತ್ತು ಕುರುಬರಹಳ್ಳಿಯ ಸುತ್ತಮುತ್ತಲಿನ ಎಲ್ಲಾ ದೇವಾಲಯಗಳಲ್ಲಿ ಸುಮಾರು 10,000 ಲಡ್ಡುಗಳನ್ನು ಭಕ್ತರಿಗೆ ಪ್ರಸಾದ ರೂಪದಲ್ಲಿ ಹಂಚಲಾಗುವುದು. ಲಗ್ಗೆರೆ ಮತ್ತು ಕುರುಬರಹಳ್ಳಿಯಲ್ಲಿ ಮಹಾಶಿವರಾತ್ರಿ ಸಂಭ್ರಮ ಮನೆ ಮಾಡಿದೆ. ಮಹಾಶಿವರಾತ್ರಿ ಹಬ್ಬದ ವಿಶೇಷವಾಗಿ ವರಸಿದ್ಧಿ ವಿನಾಯಕನಿಗೆ ಅಭಿಷೇಕ, ದೇವರಿಗೆ ಬಿಲ್ವಪತ್ರೆ, ಹೂವುಗಳನ್ನು ಅರ್ಪಿಸಿ ಭಕ್ತರು ವಿಶೇಷ ಪೂಜೆ ಸಲ್ಲಿಸುವರು. ನಂತರ ಶ್ರೀ ಸಿದ್ದೇಗೌಡರ ಸಾರಥ್ಯದಲ್ಲಿ ಭಕ್ತರಿಗೆ ಪ್ರಸಾದ ರೂಪದಲ್ಲಿ ಲಡ್ಡುಗಳನ್ನು ವಿತರಿಸಲಾಗುವುದು. ಲಗ್ಗೆರೆಯ ಮತ್ತು ಕುರುಬರಹಳ್ಳಿಯ ಸುತ್ತಮುತ್ತಲಿನ ಗ್ರಾಮಸ್ಥರು ಭಕ್ತಾದಿಗಳು ದೇವಾಲಯಗಳಿಗೆ ತೆರಳಿ ದೇವರ ದರ್ಶನ ಪಡೆದು ಲಡ್ಡು ಪ್ರಸಾದ ಪಡೆದುಕೊಳ್ಳಬೇಕು ಎಂದು ಶ್ರೀಯುತ ಸಿದ್ದೇಗೌಡರು ಮನವಿ ಮಾಡಿದ್ದಾರೆ. ನಾನು ಸಿದ್ದೇಗೌಡ ಅಂತೇಳಿ ನಮ್ಮ FM ಲೇಔಟ್ನಲ್ಲಿರ್ತಕ್ಕಂಥ ವಿದ್ಯಾಗಣಪತಿ ಟೆಂಪಲ್ ಟ್ರಸ್ಟ್ನ ಅಲ್ಲಿ ಅಧ್ಯಕ್ಷ. ಈ ದೇವಸ್ಥಾನವನ್ನು ಕಟ್ಟಿ ಹೆಚ್ಚು ಕಡಿಮೆ ಈಗಾಗಲೇ 20 ವರ್ಷ ಆಯಿತು. 20 ವರ್ಷದಿಂದಲೂ ಸಹ ಶಿವರಾತ್ರಿ ಹಬ್ಬಕ್ಕೆ ವಿಶೇಷವಾಗಿ ನಾವು ಬರುವಂಥ ಭಕ್ತಾದಿಗಳಿಗೆ, ಯಾಕೆಂದರೆ ಆ ದೇವಸ್ಥಾನವನ್ನು ಸಂಪೂರ್ಣವಾಗಿ ಭಕ್ತಾದಿಗಳೇ ದುಡ್ಡು ಕೊಟ್ಟು ಕಟ್ಟಿಸಿದಂಥ ದೇವಸ್ಥಾನ. ವಿಶೇಷವಾಗಿ ನಾವು ಶಿವರಾತ್ರಿ ಹಬ್ಬದಲ್ಲಿ ಬರುವಂಥ ಭಕ್ತಾದಿಗಳಿಗೆ ಲಾಡು ಪ್ರಸಾದವನ್ನು ಉಚಿತವಾಗಿ ವಿತರಿಸ್ತೀವಿ. ಅದು ತುಂಬ ಇಂಪಾರ್ಟೆಂಟ್ ಇರ್ತಕ್ಕಂಥ 1 kg ಇರುವಂಥ ಲಾಡು ಅದೊಂದಷ್ಟಿದೆ. ಇದು 1 kg ಇರುವಂಥ ಲಾಡು ವಿಶೇಷವಾಗಿ VIP ಗಳಿಗೆ. ಮಾಮೂಲಿ ಅರ್ಚನೆ ಮತ್ತೊಂದು ಈ ಥರ ಮಾಡೋದು ಇದು 1,200 ಲಾಡಿದೆ. ಈ ಸಣ್ಣ ಲಾಡು ಬರುವಂಥ ಪ್ರತಿಯೊಬ್ಬರಿಗೂ ಒಂದು 10,000 ಲಾಡು ಮಾಡಿಸಿದ್ದೀವಿ. ಇದು ಪ್ರತಿ ವರ್ಷ ನಿರಂತರವಾಗಿ ನಡೆಯುವಂಥ ಒಂದು ಸೇವೆ. ಬುಧವಾರ ಮಹಾಶಿವರಾತ್ರಿ ಇರೋದ್ರಿಂದ ವಿಶೇಷ ಪೂಜೆ ನಮ್ಮ ದೇವಸ್ಥಾನದಲ್ಲಿ ಇರೋದ್ರಿಂದ ಬರುವಂಥ ಎಲ್ರಿಗೂ ವಿತರಿಸಲಿಕ್ಕೆ ಇದು ನಾವು 20 ವರ್ಷದಿಂದ ಮಾಡ್ಕೊಬರ್ತಾ ಇದ್ದೀವಿ. ಅದು ಸಣ್ಣ ಲಾಡು ಬಂದು ಅದು ಈಗಾಗಲೇ ಒಂದು 8,000 to 9,000 ತಯಾರಾಗಿದೆ. ಈ ಲಾಡು 1,200 ತಯಾರಾಗಿದೆ. ಅದೊಂದು 120 ಲಾಡು, 1 kg 120 ಲಾಡು ತಯಾರಾಗಿದೆ. ಮತ್ತೆ ನಾಳೆ ಬೆಳಿಗ್ಗೆನೂ ಸಹ ಇದು ಬೂಂದಿ ಇನ್ನೊಂದಷ್ಟು ಲಾಡು ತಯಾರು ಮಾಡುವಂಥದ್ದು ನಾಳೆ ಬೆಳಿಗ್ಗೆ ಕಾರ್ಯಕ್ರಮ. ವಾರ್ಡ್ನ ಎಲ್ಲ ದೇವರುಗಳು ಕೊಡ್ತೀರಾ ಮತ್ತು ಯಾವ ದೇವರುಗಳು ಕೊಡ್ತಾ ಇದ್ದೀರಿ? ವಾರ್ಡ್ನಲ್ಲಿ ಒಂದು 3 ದೇವಸ್ಥಾನಗಳಿಗೆ ಬೂಂದಿ ಪ್ರಸಾದವನ್ನು ನಾನೇ ಕಳಿಸ್ತೀನಿ ಇಲ್ಲಿಂದ. ನಮ್ಮ ಇಲ್ಲಿ ಇರ್ತಕ್ಕಂಥ ಈಶ್ವರ ಟೆಂಪಲ್ಗೆ ಲಾಡು ಪ್ರಸಾದನ ನಾವು ಇಟ್ಕೊಡ್ತೀವಿ. ಬೂಂದಿಯಲ್ಲೂ ಬೇರೆ ಬೇರೆ ಇರ್ತಕ್ಕಂಥ ನಮ್ಮ ವಾರ್ಡ್ನಲ್ಲಿ ಈಗ ನಮ್ಮ ಕೆಂಪೇಗೌಡ ಲೇಔಟಲ್ಲಿ ಈಶ್ವರ ದೇವಸ್ಥಾನ ಒಂದಿದೆ. ಕೃಷ್ಣಾಭವನ ಹತ್ರ ಇರ್ತಕ್ಕಂಥ ಅಲ್ಲೂ ಒಂದು ಈಶ್ವರ ದೇವಸ್ಥಾನ, ಅಲ್ಲಿಗೆ ಅನ್ನ ಪ್ರಸಾದಕ್ಕೆ ಬೂಂದಿ ಕಳಿಸ್ತಾ ಇದ್ದೀನಿ. ನಾವೇ ಊರಿನಲ್ಲಿ ಒಂದು ಈಶ್ವರ ದೇವಸ್ಥಾನ ನನ್ನ ಹುಟ್ಟೂರಾದ ಅವೆಂಗಳ್ಳಿ ಅಲ್ಲಿ ನಾವು ದೇವಸ್ಥಾನ ಇದೆ, ಅಲ್ಲಿಗೂ ಸಹ ಅನ್ನ ಪ್ರಸಾದದ ಜೊತೆಗೆ ಬೂಂದಿನ ಕಳಿಸ್ತಾ ಇದ್ದೀನಿ. 3-4 ದೇವಸ್ಥಾನಕ್ಕೆ ಪ್ರಸಾದವನ್ನು ವಿತರಣೆ ಮಾಡ್ತೀವಿ. 26ನೇ ತಾರೀಕಿದೆ. ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 12-1 ಗಂಟೆ ತನಕ ಪ್ರಸಾದ ವಿತರಣೆ ಇರುತ್ತೆ, ವಿಶೇಷ ಪೂಜೆ ಇರುತ್ತೆ, ಅರ್ಚನೆ ಇರುತ್ತೆ, ಅಲ್ಲಿ ಅಭಿಷೇಕಗಳಿರುತ್ತೆ. ಮಹಾಶಿವರಾತ್ರಿ ಶಿವನ ಆರಾಧ್ಯ ಭಕ್ತರು ನಾವೆಲ್ಲ. ಆ ಪರಮಾತ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ, ಸುಖ ಶಾಂತಿಯನ್ನು ಕೊಡಲಿ, ಈ ಎಲ್ಲರಿಗೂ ಸಹ ಒಳ್ಳೆಯ ಆರೋಗ್ಯವನ್ನು ಕೊಟ್ಟು ಒಳ್ಳೆಯ ಸದ್ಬುದ್ಧಿಯನ್ನು ಕೊಟ್ಟು ಕಾಪಾಡಲಿ ಆ ಶಿವ ಅಂತ, ಆ ಮಂಜುನಾಥೇಶ್ವರ ಅಂತೇಳಿ ನಾನು ಸಮಸ್ತ ನನ್ನ ಎಲ್ಲ ವಾರ್ಡ್ನ ಜನತೆಗೆ ಕೇಳ್ಕೊತೀನಿ.